ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ನಮಸ್ಕಾರ, ಉಪ್ಪೆ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಬಿರಾದರ್. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಶಾಸಕ ಸಿದ್ದು ಪಾಟೀಲ್ ಅವರ ಕಾರ್ಯಕರ್ತನ ಕುಮ್ಮಕ್ಕಿನಿಂದ ಮಹಿಳೆಯೊಬ್ಬರ ನಿವೇಶನ ಕಬ್ಜಾ ಮಾಡಿರುವ ಗಂಭೀರ ಆರೋಪವನ್ನು ಕೇಳಿಬಂದಿದೆ. ಶಾಸಕ ಸಿದ್ದು ಪಾಟೀಲ್ ಹಾಗೂ ಅವರ ಸಹೋದರ ಕಾಳಪ್ಪಗೌಡ ಪಾಟೀಲ್ ಅವರ ಕಾರ್ಯಕರ್ತನ ಸಹಾಯದಿಂದ ನಾನು ಕಷ್ಟಪಟ್ಟು ಖರೀದಿ ಮಾಡಿದ ನಿವೇಶನವನ್ನು ಸಂಜುಕುಮಾರ್ ಕಬ್ಬಲಿಗ ಎಂಬುವವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಎಂದು ಸಂತ್ರಸ್ತೆ ಮಹಾದೇವಿ ಮಡಿವಾಳ ಆರೋಪವನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂತ್ರಸ್ತ ಮಹಿಳೆ ಮಹಾದೇವಿ, ನಾನು ಖಾಸಗಿ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಾ ನನಗೆ ಬಂದಂಥ ಅಲ್ಪ ಸ್ವಲ್ಪ ಸಂಬಳ ಇರಿಸಿಕೊಂಡು ಹುಮ್ನಾಬಾದ್ನಲ್ಲಿ ಒಂದು ನಿವೇಶನವನ್ನು ಖರೀದಿ ಮಾಡಿದ್ದೆ. ಆದರೆ ನನ್ನ ನಿವೇಶನದ ಪಕ್ಕದಲ್ಲಿರುವ ನಿವೇಶನ ಹೊಂದಿರುವ ಸಂಜುಕುಮಾರ್ ಕಬ್ಬಲಿಗ ಎಂಬ ವ್ಯಕ್ತಿ ಕಬ್ಜಾ ಮಾಡಿ ಮನೆ ಕಟ್ಟುತ್ತಿದ್ದಾನೆ. ಈ ಬಗ್ಗೆ ನಾನು ಪುರಸಭೆ ಅಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಅವರ ಗಮನಕ್ಕೆ ತಂದರೂ ಯಾರೊಬ್ಬರೂ ಕೂಡ ನನಗೆ ನ್ಯಾಯ ಕೊಡಿಸಲಿಲ್ಲ. ಆದ್ದರಿಂದ ನಾನು ಕ್ಷೇತ್ರದ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರ ಬಳಿ ಹೋದಾಗ ಶಾಸಕರ ಸಹೋದರ ಕಾಳಪ್ಪ ಪಾಟೀಲ್ ಅವರು ತಮ್ಮ ಕಾರ್ಯಕರ್ತ ಕಿಶೋರ್ ಕುಮಾರ್ ಮಾತನ್ನು ಹೇಳಿಕೊಂಡು ಇದು ಮುಗಿದು ಹೋಗಿದೆ ಎಂದು ಹೇಳಿದರು ಮತ್ತು ಸುಮಾರು 8 ದಿನಗಳ ಕಾಲ ನನ್ನನ್ನು ಅಲೆದಾಡಿಸಿದರು ಎಂದು ಶಾಸಕರ ಸಹೋದರನ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಶಾಸಕ ತಮ್ಮ ಸಹಾಯ ಮಾಡುವಂತಿದ್ದರೆ ನಮ್ಮಂತಹ ಸಾಮಾನ್ಯ ಜನರು ನಾಯಕರಿಗೆ ಎಲ್ಲಿ ಹೋಗಬೇಕು ಎಂದು ಪ್ರಶ್ನಿಸಿದರು. ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಪುರಸಭೆ ಕಚೇರಿಗಳಿಗೆ ಅಲೆದಾಡಿ ಸುಸ್ತಾಗಿರುವ ನಾನು ಒಂದು ವೇಳೆ ನನಗೆ ನ್ಯಾಯ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ಸಹ ನೀಡಿದರು. ಸದಾ ನೋಡ್ತಾ ಇರಿ ಉಪ್ಪೆ ನ್ಯೂಸ್, ನೇರ ನಿತ್ಯ ನಿರ್ಮಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕಲೆಕ್ಟ್ ಮಾಡಿ ದುಡ್ಡನ್ನು ಜಮಾಶ್ ಏನಪ್ಪ ಅಂತಂದರೆ ಒಂದು ಪ್ಲಾಟನ್ನು ತೊಗೊಂಡಿನಿ ಹುಮ್ನಾಬಾದ್ನಲ್ಲಿ. ಆ ಪ್ಲಾಟ್ ಏನಪ್ಪ ಅಂತಂದರೆ ಗೌರ್ಮೆಂಟ್ ಜಾಗವನ್ನು ಒತ್ತುವರಿ ಮಾಡಿರ್ತಕ್ಕಂಥ ಪ್ಲಾಟ್. ಒಬ್ಬ ಮನುಷ್ಯ ಏನಪ್ಪ ಅಂತಂದರೆ TMCದಲ್ಲಿ ವರ್ಕ್ ಮಾಡ್ತಕ್ಕಂಥ ಭೀಮ್ರಾವ್ ಅಂತಕ್ಕಂಥವನು ನನಗೆ ಮಾರಿದ್ಮೇಲೆ ನನಗೆ ಮಾರಿದ ಕೂಡಲೇ ಏನಪ್ಪ ಅಂತಂದ್ರೆ ನಮ್ಮ ಬಾಜು ಏನಪ್ಪ ಅಂತಂದ್ರೆ ಸಂಜು ಕಬ್ಬಲಿಗ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಅಂತಂದರೆ ಆ ಪ್ಲಾಟ್ನ ಅರ್ಧ ಭಾಗದಷ್ಟು ಏನಪ್ಪ ಅಂತಂದರೆ ಅಕ್ಯುಪೈ ಮಾಡಿ ನಾನು TMCಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ಗೊತ್ತಾದ ಕೂಡಲೇ ಏನಪ್ಪ ಅಂತಂದರೆ ಕಟ್ಟಲಿಕ್ಕೆ ಚಾಲೂ ಮಾಡ್ಯಾರ. ಸೊ TMC ಹತ್ರ ಹೋಗಿ ಅವರಿಗೆ ಮೇಡಮ್ ಅವ್ರಿಗೆ ಹೇಳ್ದಾಗ ವನಿತಾ ಅಂತ ಹೇಳಿ ಅವರು ಚೀಫ್ ಆಫೀಸರ್ ಅದಾರ, ಅವ್ರಿಗೆ ಹೇಳ್ದಾಗ ಏನಪ್ಪ ಅಂತಂದರೆ ಆಯಿತು ನಾ ಬಂದು ನೋಡ್ತೀನಿ ಅಂತ ಹೇಳಿ ಸ್ಪಾಟಿಗೆ ಬಂದ ಕೂಡಲೇ ಏನಪ್ಪ ಅಂತಂದರೆ ಆರತಿ ಮಾಡಿ ನಮ್ದು ಎಷ್ಟದ ಜಾಗ ನಮಗೆ ಕೊಟ್ಟು ಅವ್ರಿಗೆ ಎಷ್ಟದ ಜಾಗ ಅವ್ರಿಗೆ ಕೊಡ್ಲಾರ್ದೇ ನಾವಿಲ್ಲಿ ಆರತಿ ಮಾಡ್ಲಿಕ್ಕೆ ಬಂದಿವೇನು, ನಾವು ಆರತಿ ಮಾಡೋದು ಕಾಣಿಸ್ಲಿಕ್ಕತ್ತಿದ್ದೇವೇನು ಅಂತ ಹೇಳಿದ್ರು. ಹೇಳಿದ ಕೂಡಲೇ ಮತ್ತೆ ಮೇಡಮ್ ಮತ್ತೆ ಹಿಂಗಾದ್ರೆ ಹ್ಯಾಂಗ್ರಿ ಮತ್ತೆ ಅಂತಂದ ಕೂಡಲೇ ನೋಡಮ್ ಅಂತ ಹೇಳಿ ವಾಪಸ್ ಬಂದ ಕೂಡಲೇ ಅವಾಗಿದ್ದಾಗೆ ಸಂಜು ಕುಮಾರ್ ಅಂತಕ್ಕಂಥ ನನ್ನ ಜಾಗ ಉಪಾಯ ಮಾಡಿರ್ತಕ್ಕಂಥವ್ನು ಹೋಗಿ ಅವ್ರಿಗೇನೋ 25,000 ರೂಪಾಯಿ ಕೊಟ್ಟಾನಂತ. ಕೊಟ್ಟಿನ ಆ ರೊಕ್ಕವನ್ನು ತಗೊಂಡೇನಪ್ಪ ಅಂತಂದರೆ ಆಮೇಲೆ ನಾವು ಎಷ್ಟು ಸರ್ತಿ ಹೋದ್ರೂ ಕೂಡ ಏನಪ್ಪ ಅಂತಂದ್ರೆ ನಮ್ಗೆ ಒಟ್ಟ ಕಿಮ್ಮತ್ ಕೊಡ್ಲಾರ್ದೇ ನೆಕ್ಸ್ಟ್ ಟೈಮ್ ಒಂದಿನ ಬರ್ತೀನಿ ಅಂತ ಹೇಳಿ ಅಂದು ಒಂದಿನ ಡೇಟ್ ಕೊಟ್ಟಿದ್ಮೇಲೆ ಏನಪ್ಪ ಅಂತಂದರೆ ನಾವು ಹೋಗಿ ಸ್ಕೂಲ್ ಮುಗಿಸಿ 5 ಗಂಟೆಗೆ ಹೋಗಿದ್ಮೇಲೆ ಏನಪ್ಪ ಅಂತಂದರೆ ನಾ ಅವಾಗ ಬರ್ತೀನಿ ಅಂತ ರಾತ್ರಿ 8 ಗಂಟೆಗೆ ಏನಪ್ಪ ಅಂತಂದ್ರೆ ರೆಡಿಯಾಗಿ ಅಲ್ಲಿ ಸ್ಪಾಟಿಗೆ ಬರ್ಲಾರ್ದೇ ರೋಡ್ ಮೇಲೆ ನಿಂತು ಸಂಜು ಕುಮಾರ್ ಹೆಂಡತಿ ಲಲಿತಮ್ಮ ಅಂತ ಹೇಳಿ ಅವ್ರಿಗೆ ಏನಪ್ಪ ಅಂತಂದರೆ ಇಲ್ಲ ನಾನು ನಿಮ್ಮ ಜಾಗ ನಿಮಗೆ ಕೊಡ್ತೀನಿ, ನೀವೇನು ಘಬರಾಸ್ಬೇಡ್ರಿ, ಅದು ಜಾಗ ಅವ್ರದೇ ಅದ ಅಂತ ಹೇಳಿ ಏನಪ್ಪ ಅಂತಂದ್ರೆ ಅವ್ರಿಗೆ ಹೇಳಿ ಬಂದಿಲ್ಲ. 6 ತಿಂಗಳಾಯ್ತು. DUDದವ್ರಿಗೆ AC ಸಾಬ್ರಿಗೆ ಮತ್ತೆ ಎಲ್ರಿಗೂ ಏನು ಹೇಳ್ಕೊತ ಹೊಂಟಾರ ವನಿತಾ ಮೇಡಮ್ ಅವ್ರು ಅಂತಂದ್ರೆ ಆಕಿನ ತಲೆ ಖರಾಬ್ ಆಗ್ಯದ ಅಂತ ಹೇಳ್ಕೊತ ಹೊಂಟಾರ. ಅಂದ್ರೆ ನಂದು ಜಾಗ ಹೋಗ್ಬೇಕು, ನನ್ನ ಜಾಗ ಸಲುವಾಗಿ ನಾವು ಧ್ವನಿ ಎತ್ತಿದಾಗ ಏನಪ್ಪ ಅಂತಂದ್ರೆ ಆಕಿನ ತಲೆ ಖರಾಬ್ ಆಗ್ಯದ ಅಂತಕ್ಕಂಥದ್ದು ಎಲ್ಲಿ ತನಕ ನ್ಯಾಯ ಅದ. ಆಮೇಲೆ ಸಿದ್ದು ಪಾಟೀಲ್ ಅವ್ರ ಮನೆಗೆ ಹೋಗಿದ್ದ. ಆ ಕಾಳಪ್ಪಗೌಡ್ರ ಬಳಿ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಅವ್ರದ್ದು ಕಾರ್ಯಕರ್ತ ಅದಾನ. ಆ ಕಾರ್ಯಕರ್ತ ಅದನ್ನ ಅವ್ರ ಕಾರ್ಯಕರ್ತನ ನೆಂಟೆ ಅದ. ನೀವು ಯಾರು ಸಂಜು ಕುಮಾರ್ ನನ್ನ ಜಾಗವನ್ನ ಹಡಪ್ ಮಾಡಿರ್ತಕ್ಕಂಥ ಆ ಕಾರ್ಯಕರ್ತನ ನೆಂಟ ಅದಾನ. ನಾ ಅಲ್ಲಿ ಸಾಹೇಬ್ರ ಹತ್ರ ಹೋಗಿದ್ದ, ಸಿದ್ದು ಪಾಟೀಲ್ ಅವ್ರ ಹತ್ರ ಹೋಗಿದ್ದ. ಕಾಳಪ್ಪಗೌಡ್ರ ನಂತರ ಇಲ್ಲ ಅದು ಎಲ್ಲ ಮುಗಿದೋಗದೆಲ್ಲ ನಾ TMC ಮೇಡಮ್ ಅವ್ರಿಗೆ ಹೇಳ್ರಿ ಅಂತಂದ್ರೆ 8 ದಿನ ಸುಮ್ಮನೆ ಓಡಾಡ್ಸ್ಯಾರ ನನಗೆ. ನಾಳೆಗೆ ಬರ್ರಿ, ನೀವು 11 ಗಂಟೆಗೆ ಬರ್ರಿ, ನಾ ಸ್ಕೂಲಿಗೆ ಹೋಗ್ಬೇಕಾ ಏನು ಅವ್ರ ಬಳಿ ಅವ್ರ ಮನ್ಯಾಗ ಬಂದು ಕೂಡ್ಬೇಕು ನಾನು ಅಲ್ಲಿ. ಅಂದ್ರೆ ಇವ್ರ ಕಾರ್ಯಕರ್ತ ಇದ್ದವರಿಗೆ ಮಾತ್ರ ಇವ್ರು ಎಲ್ಲ ಸಪೋರ್ಟ್ ಮಾಡ್ತಾರ, ಬೇರೆಯವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ ಅಂತಂಗೆ. ಹಾಗಾದ್ರೆ ನಾವು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ನ್ಯಾಯ ಸಲುವಾಗಿ ಹೋಗ್ಬೇಕು, ಯಾರ ನ್ಯಾಯ ಕೇಳಬೇಕು? ಹುಮ್ನಾಬಾದ್ನಲ್ಲಿ ಪೂರ್ತಿ 90% ಏನಪ್ಪಾ ಅಂತಂದ್ರೆ ಜನರಿಗೆ ಇದೇ ರೀತಿ ಆಗತ್ತದ. ಬರೇ ಅಲ್ಲಿ ಇರ್ತಕ್ಕಂಥ ಲೀಡರ್ ಬರೇ ಏನಪ್ಪಾ ಅಂದ್ರೆ ತಮ್ಮ ಕಾರ್ಯಕರ್ತರ ನೆಂಟರಿಗೆ ಮಾತ್ರ ಏನಪ್ಪಾ ಅಂತಂದ್ರೆ ಹೆಲ್ಪ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ, ಮತ್ತು ವೋಟಿಂಗ್ ಸಲುವಾಗಿ ಹೆಲ್ಪ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಬರೇ
ಒಬ್ಬರು ಯಾರ ಬಂದಾರಲ್ಲಿ ಹೆಲ್ಪ್ ಕೇಳಿಕಂದ್ರೆ ಅವ್ರಿಗೆ ಎಂದಿಗೂ ಹೆಲ್ಪ್ ಸಿಗಲ್ಲ. ಹುಮ್ನಾಬಾದ್ ಏನಪ್ಪಾ ಅಂತಂದ್ರೆ MLA ಅವ್ರ ಹತ್ರ ಯಾರ 4-8-10 ಮಂದಿ ಬಂದ್ರು ಅಂತಂದ್ರೆ ಓಟಿನ ಸಲುವಾಗ ಅವ್ರು ತಪ್ಪಿದ್ರು ಕೂಡ ಅವ್ರಿಗೆ ಏನಪ್ಪಾ ಅಂತಂದ್ರ ಹೆಲ್ಪ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ, ಅವ್ರದೇ ಮಾತಿಗೆ ಎತ್ತು ಹಿಡಿತಕ್ಕಂಥದ್ದನ್ನ ನೋಡ್ತೀವಿ. ಇದು ಎಲ್ಲಿ ತನ ನಡಿಬೇಕು ಹುಮ್ನಾಬಾದ್ನಾಗ. ಈಗ ಮತ್ ನನ್ ಜಾಗ ತಗೊಂಡಿನಿ, ನಾನು 1 ರೂಪಾಯಿ ಜಮಾ ಮಾಡಿ ಜಾಗ ತಗೊಂಡಿನಿ. ಈ ಜಾಗ ತಗೊಂಡಿದ್ದು ಕೂಡ ಏನಪ್ಪಾ ಅಂತಂದ್ರೆ ನನಗೆ ಕೊಡ್ತಾ ಇಲ್ಲ. ಎಲ್ಲಾ ಕಡೆ ಈಗ ನೋಡ್ರಿ ಮತ್ತೆ ಸೆಕೆಂಡ್ ಟೈಮ್ ನಾಗ ಕೂಡ ಏನಪ್ಪಾ ಅಂತಂದ್ರೆ ಎಲ್ಲಾ ಆಫೀಸ್ಗಳಿಗೆ ಹೋಗಿ ಕೊಟ್ಟಿನಿ, ಒಬ್ಬರನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾ ಇದೇ ರೀತಿ ಆಯ್ತು ಅಂತಂದ್ರೆ ನಾ ಏನಾದ್ರೂ ತಗೊಂಡ್ ಸಾಯ್ತೀನಿ ನಾನು. ನನ್ ಕಡೆ ಏನಪ್ಪಾ ಅಂತಂದ್ರೆ ನಾ ಒಬ್ಬ ಗರೀಬ್ ಹೆಣ್ಮಗಳಿದ್ದೀನಿ. ನಾ ಏನ್ ಶ್ರೀಮಂತಿ ಇರ್ತಕ್ಕಂಥ ಹೆಣ್ಮಗಳಿದ್ದೀನಿ ನಾನು. ಸೊ ಅದಕ್ಕ ಇಲ್ಲಿ ನೋಡ್ರಿ ಎಷ್ಟು ಏನಪ್ಪಾ ಅಂತಂದ್ರೆ ಅರ್ಜಿಗಳು ಅದಾವ. ನಾ ಸ್ಕೂಲ್ ಬಿಟ್ಮೇಲೆ ಹೋಗಿನಿ, ಇಂಟ್ರೋ ಟೈಮ್ನಾಗ ಹೋಗಿನಿ ನಾನು. ಈ ಟೈಪ್ ಅರ್ಜಿಗಳನ್ನ ಕೊಟ್ಟಿನಿ. ಅದಕ್ಕ ತಾವು ದಯವಿಟ್ಟು ಏನಪ್ಪಾ ಅಂತಂದ್ರೆ ಇದಕ್ಕ ಏನಪ್ಪಾ ಅಂತಂದ್ರೆ DC ಮೇಡಮ್ ಅವ್ರು ಸರ್ ಇದನ್ನ ಕೂಲಂಕಷವಾಗಿ ನೋಡಿ ನನ್ನ ಜಾಗ ನನಗೆ ಏನಪ್ಪಾ ಅಂತಂದ್ರೆ ಇಸ್ಕೊಡ್ಬೇಕಂತ ಹೇಳಿ ನಾ ಮನವಿಯನ್ನ ಮಾಡ್ತಾ ಇದ್ದೀನಿ. ನಾನು ಸಿದ್ದು ಪಾಟೀಲ್ ಖಿಲಾಫ್ ಇಲ್ಲ, ನಾನು ಯಾವ MLA ಖಿಲಾಫ್ನು ಇಲ್ಲ. ನಾ ಊರಿನ ಒಬ್ಬ ಹೆಣ್ಮಗಳು ಇದ್ದೀನಿ. ನಾನು ಆ ಊರಿನಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಹೆಣ್ಮಗಳು. ಬಟ್ ಅವ್ರ ಹತ್ರ ಅವ್ರ ಕಾರ್ಯಕರ್ತ ಅದಾರ ಕಿಶೋರ್ ಕುಮಾರ್ ಅಂತ ಹೇಳಿ, ಅವ್ರ ಫುಲ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಲತ್ತಾರ. ಅಲ್ಲ ಅವ್ರ ಮನೆಗೆ ಹೋದಾಗ ಕೂಡ ಏನಪ್ಪಾ ಅಂತಂದ್ರೆ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಎಲ್ಲರೂ ಹೇಳಿಕತ್ತಾರ ಅಲ್ಲಿ ಪ್ರತಿ TMCದಾಗ ಹೋಗ್ರಿ ನೀವು ಕರಪ್ಷನ್ ಇಷ್ಟು ನಡೆದದ, ಪ್ರತಿ ಟೇಬಲ್ ಏನಪ್ಪಾ ಅಂತಂದ್ರೆ ಇದು ತಗೊಳ್ತಾರೆ, ಕರಪ್ಷನ್ ಇಲ್ದೇನೆ ಕೆಲಸನೇ ಮಾಡಂಗಿಲ್ಲ. ಈ ಟೈಪ್ ರೊಕ್ಕ ತಗೊಂಡು ಏನ್ ಬೇಕಾದ್ರೂ ನಡೀಲತ್ತಾವ ಹುಮ್ನಾಬಾದ್ ಮುನ್ಸಿಪಾಲ್ಟಿದಾಗ.